ಐಟಿ ಇಲಾಖೆ ಮೇಲೆ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ಸೇರಿದಂತಹ 2 ಕೋಟಿ ಹಣ ಸಿಕ್ಕರೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹೀಗಂತ ಐಟಿ ಇಲಾಖೆಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚುನಾವಣಾ ಖರ್ಚಿಗೆ ಕಳಿಸ್ತಾ ಇದ್ವಿ ಅಂತ ಹೇಳಿದ್ದಕ್ಕೆ ಬಿಟ್ಟಿದ್ದಾರೆ. ಐಟಿ ಅಧಿಕಾರಿಗಳ ನಡೆಗೆ ನಾವು ಸಂತೋಷ ಪಡಬೇಕಾ? ಹಾಗಾದ್ರೆ 2 ಕೋಟಿ ಹಣ ಸೀಸ್ ಆದ್ರೂ ಕೂಡ ವಾಪಸ್ ಮಾಡಿದ್ದಾರೆ ಹಣವನ್ನ. ಚುನಾವಣೆ ಕಾನೂನಿನಡಿ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ನಮ್ಗೆ ಎದುರಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲಿನ ದಾಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿತಾ ಇಲ್ಲ, ಅದರ ಮೇಲೆ ದಾಳಿಯನ್ನು ಮಾಡ್ತಿದ್ದಾರೆ. ಬ್ಲಾಕ್ ಮನಿಯನ್ನ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಬಿಜೆಪಿಗೆ ಸೇರಿದಂತ 2 ಕೋಟಿ ಹಣ ಸಿಕ್ಕರೂ ಕೂಡ ಸೀಸ್ ಮಾಡಿದ್ರು. ಅದಾದ ಬಳಿಕ ಮತ್ತೆ ವಾಪಸ್ ಮಾಡಿದ್ದಾರೆ. ಐಟಿ ಅಧಿಕಾರಿಗಳ ಈ ನಡೆ ಹಾಗಾದ್ರೆ ತೃಪ್ತಿಪಡಿಸುವಂತದ್ದ? ಪ್ರಜಾಪ್ರಭುತ್ವ ಎಲ್ಲೋಯ್ತು ಅಂತ ಕಿಡಿಕಾರಿದ್ದಾರೆ ಕೃಷ್ಣ ಬೈರೇಗೌಡರು. ಮಾರ್ಚ್ 27ನೇ ತಾರೀಕು ಡ್ರಾ ಮಾಡಿ ಏಪ್ರಿಲ್ 21ನೇ ತಾರೀಕುವರೆಗೆ ಖರ್ಚೇ ಆಗಿಲ್ಲ ದುಡ್ಡು ಅಂತೇಳಿ ಯಾವುದೋ ದುಡ್ಡು ಸಿಕ್ಕಾಕೊಂಡಾಗ ಯಾವುದೋ ಡೇಟ್ ಅಲ್ಲಿ ವಿಡ್ರಾ ಆಗಿರೋದನ್ನ ತೋರಿಸ್ಬಿಟ್ಟು ಇದು ಆ ಡೇಟ್ಗೆ ವಿಡ್ರಾ ಆಗಿದೆ ಅಂತ ಇವರು ಲೆಟರ್ ಅನ್ನ ಇಶ್ಯೂ ಮಾಡಿ ಗೋಲ್ಮಾಲ್ ಮಾಡಿ ಮುಚ್ಚಾಕುವಂತದ್ದು ಮಾಡ್ತಾರಲ್ಲ. ಈಗ ಇದೇ 4 ಗಂಟೆಯ ಒಳಗಡೆ ಶರವೇಗದಲ್ಲಿ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಯಾರಿಂದ ಸೀದಾಗಿದೆ ಅವರಿಗೆ ವಿತಿನ್ ಹಾಫ್ ಎ ಡೇ, ಅರ್ಧ ದಿನದ ಒಳಗಡೆ ವಾಪಸ್ ಕೊಡಿಸುವಷ್ಟು ಕಾರ್ಯಕ್ಷಮತೆಯನ್ನ ಎಲ್ಲಾ ಕೇಸುಗಳಲ್ಲೂ ತೋರಿಸ್ತೀರಾ? ಇಲ್ಲೀಗಲ್ ಆದಂತ ಮನಿ ಲಾಂಡ್ರಿಂಗ್ ಅನ್ನ ಲೀಗಲ್ ಆಗಿ ಮಾಡುವ ವಿಧಾನ ಹೌದಾ ಅಲ್ವಾ? ಯಾವುದೋ ಡೇಟ್ಗೆ ಬ್ಯಾಂಕ್ ಅಲ್ಲಿ ವಿಡ್ರಾ ಆಗಿದೆ ಅಂತ ತೋರಿಸ್ಬಿಟ್ಟು ಎಲ್ಲಿ ಯಾವ ದುಡ್ಡು ಸಿಕ್ಕಾಕೊಂಡ್ರೆ 100 ಕೋಟಿ ಕಳಿಸ್ತಾ ಇರೋದು, ದಿನ ಕಳಿಸ್ತಾ ಇರೋದು. ಯಾವ್ದನ್ನ ಸಿಕ್ಕಾಕೊಂಡ್ರೆ ಅಲ್ಲಿ ಒಂದು ಡಾಕ್ಯುಮೆಂಟ್ ಕೊಟ್ಬಿಡೋದು, ನೋಡಿ ಇಂಥ ತಾರೀಕು ವಿಡ್ರಾ ಮಾಡಿದೀವಿ ಅಂತ. ಅಲ್ಲಿಗೆ ದೇಶಕ್ಕೆ ಹೊಸ ಮನಿ ಲಾಂಡ್ರಿಂಗ್ ವ್ಯವಸ್ಥೆಯನ್ನ ಇವರು ಪರಿಚಯ ಮಾಡಿಕೊಡ್ತಾ ಇದ್ದಾರ. ಮಾರ್ಚ್ 27ನೇ ತಾರೀಕು ಡ್ರಾ ಮಾಡಿ ಏಪ್ರಿಲ್ 21ನೇ ತಾರೀಕುವರೆಗೆ ಖರ್ಚೇ ಆಗಿಲ್ಲ ದುಡ್ಡು ಅಂತೇಳಿ ಯಾವುದೋ ದುಡ್ಡು ಸಿಕ್ಕಾಕೊಂಡಾಗ ಯಾವುದೋ ಡೇಟ್ ಅಲ್ಲಿ ವಿಡ್ರಾ ಆಗಿರೋದನ್ನ ತೋರಿಸ್ಬಿಟ್ಟು ಇದು ಆ ಡೇಟ್ಗೆ ವಿಡ್ರಾ ಆಗಿದೆ ಅಂತ ಇವರು ಲೆಟರ್ ಅನ್ನ ಇಶ್ಯೂ ಮಾಡಿ ಗೋಲ್ಮಾಲ್ ಮಾಡಿ ಮುಚ್ಚಾಕುವಂತದ್ದು ಮಾಡ್ತಾರಲ್ಲ. ಈಗ ಇದೇ 4 ಗಂಟೆಯ ಒಳಗಡೆ ಶರವೇಗದಲ್ಲಿ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಯಾರಿಂದ ಸೀದಾಗಿದೆ ಅವರಿಗೆ ವಿತಿನ್ ಹಾಫ್ ಎ ಡೇ, ಅರ್ಧ ದಿನದ ಒಳಗಡೆ ವಾಪಸ್ ಕೊಡಿಸುವಷ್ಟು ಕಾರ್ಯಕ್ಷಮತೆಯನ್ನ ಎಲ್ಲಾ ಕೇಸುಗಳಲ್ಲೂ ತೋರಿಸ್ತೀರಾ? ಇಲ್ಲೀಗಲ್ ಆದಂತ ಮನಿ ಲಾಂಡ್ರಿಂಗ್ ಅನ್ನ ಲೀಗಲ್ ಆಗಿ ಮಾಡುವ ವಿಧಾನ ಹೌದಾ ಅಲ್ವಾ? ಯಾವುದೋ ಡೇಟ್ಗೆ ಬ್ಯಾಂಕ್ ಅಲ್ಲಿ ವಿಡ್ರಾ ಆಗಿದೆ ಅಂತ ತೋರಿಸ್ಬಿಟ್ಟು ಎಲ್ಲಿ ಯಾವ ದುಡ್ಡು ಸಿಕ್ಕಾಕೊಂಡ್ರೆ 100 ಕೋಟಿ ಕಳಿಸ್ತಾ ಇರೋದು,